6-15-24 ಈ ದಿನಾಂಕಗಳಲ್ಲಿ ಹುಟ್ಟಿರೋರಿಗೆ 2026 ಹೇಗಿರುತ್ತೆ? 6-15-24 ಈ ದಿನಾಂಕಗಳಲ್ಲಿ ಹುಟ್ಟಿರೋರ್ಗೆ 2026 ಹೇಗಿರುತ್ತೆ ಅಂದ್ರೆ, ಈ 6 ಅನ್ನೋದು ಶುಕ್ರನ ಸಂಖ್ಯೆ ಆಗಿರೋದ್ರಿಂದ ಸ್ವಲ್ಪ ಲಕ್ಸುರಿಯನ್ನ ಇಂಡಿಕೇಟ್ ಮಾಡುತ್ತೆ. ಈ ವರ್ಷ ಒಂದಷ್ಟು ಲಕ್ಸುರಿ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಸ್ವಲ್ಪ ಹೀಟ್ ರಿಲೇಟೆಡ್ ಇಶ್ಯೂಸ್ ಬರುವಂತಹ ಸಾಧ್ಯತೆ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ಕೋಬೇಕಾಗತ್ತೆ. ಕೆಲವೊಂದು ಡೆಪ್ತ್ ಅನಾಲಿಸಿಸ್ ಮಾಡಬೇಕು, ಕೆಲವು ವಿಚಾರಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಬೇಕು ಅನ್ನೋ ಮನಸ್ಸು ನಿಮ್ಮಲ್ಲಿ ಮೂಡಿ ಇದರಿಂದಾಗಿ ನೀವು ಒಂದಷ್ಟು ಹೊಸ ಕೋರ್ಸ್ ಅನ್ನು ತಗೊಳ್ಳುವಂಥದ್ದು, ಹೊಸ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ಪ್ರಾರಂಭ ಮಾಡುವಂಥದ್ದು, ಅಥವಾ ನೀವು ಇಷ್ಟು ದಿನ ಇದ್ದಂತಹ ಲೈಫ್ ಸ್ಟೈಲ್ ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸಬೇಕು, ನಾನು ಹಾಕೋ ಬಟ್ಟೆ ಬದಲಾಗಬೇಕು, ಈ ರೀತಿ ಸ್ವಲ್ಪ ಥಿಂಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆ ಒಂದಷ್ಟು ಖರ್ಚುಗಳು ಕೂಡ ನಿಮ್ಮ ಬೆನ್ನ ಹಿಂದೆನೆ ಇರೋದ್ರಿಂದ ಸ್ವಲ್ಪ ಖರ್ಚಿನ ಮೇಲೆ ನಿಗಾವನ್ನ ವಹಿಸ್ಕೊಳ್ಳಿ. ಹಾಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರುವಂತವರಿಗೆ ಈ ವರ್ಷ ಅತ್ಯಂತ ಶುಭದಾಯಕ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಕುಟುಂಬದ ಜೀವನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೋಬೇಕು. ಯಾಕಂದ್ರೆ ಕುಟುಂಬದಲ್ಲಿ ನೀವು ಯಾವುದೇ ತಪ್ಪು ಮಾಡದಿದ್ರು ಕೂಡ ತಪ್ಪಿತಸ್ಥರಾಗಿ ಅವಮಾನ ಅಪಮಾನಗಳನ್ನ ಎದುರಿಸ್ತಕ್ಕಂತಹ ಕಾಂಬಿನೇಷನ್ ಇರೋದ್ರಿಂದ ಈ ಒಂದು 6 ಅನ್ನೋ ಸಂಖ್ಯೆ ಸ್ವಲ್ಪ ಡೇಂಜರ್ ಅನ್ನೋದು 2026ರಲ್ಲಿ ಸೂಚನೆ ಮಾಡುತ್ತೆ. ಈ ಒಂದು ವಿಚಾರ ನಿಮ್ಮ ಕುಟುಂಬದ ಮೇಲೆ ಹೆಚ್ಚಿನ ಗಮನ, ಹೆಚ್ಚಿನ ಕಾಳಜಿಯನ್ನ ನೀವು ಈ ವರ್ಷ ವಹಿಸಲೇಬೇಕು. ಹಾಗೆ ಮಿಕ್ಕಿರೋ ಎಲ್ಲರಿಗೂ ಕೂಡ ಈ ವರ್ಷ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಶುಭದಾಯಕ ಫಲಗಳಿರುತ್ತೆ. ಈ ವರ್ಷ ಸಾಧ್ಯ ಆದ್ರೆ ಕುಟುಂಬದ ಸಮೇತ ಒಂದು ಟ್ರಿಪ್ ಅನ್ನ ಮಾಡಿ, ಧಾರ್ಮಿಕ ಟ್ರಿಪ್ ಅನ್ನ ಮಾಡಿ, ಒಂದು ತೀರ್ಥ ಸ್ನಾನವನ್ನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಶುಭವಾಗುತ್ತೆ. ಇನ್ನು ನಿಮ್ಮ ಹಣಕಾಸಿನ ಸಮಸ್ಯೆಯಲ್ಲೂ ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿ ಈ ಧನಾಕರ್ಷಣ ಬ್ರೇಸ್ಲೆಟ್ ಅನ್ನ ತಾವೆಲ್ಲರೂ ಧರಿಸ್ಕೊಳ್ಳಿ.